ಎಲ್ರಿಗೂ ನಮಸ್ಕಾರ. ಇದು ಮೂರನೇ ಟೇಕ್ ವಿಡಿಯೋ. ಯಾಕೆಂದರೆ ಫಸ್ಟ್ ಎರಡು ಟೇಕ್ ಮಾತಾಡಿದೆ, ಬಟ್ ಅದು ಸ್ವಲ್ಪ ಕ್ಲಿಯರ್ ಆಗಿರಲಿಲ್ಲ ಅನಿಸುತ್ತೆ. ಓಕೆ ಓಕೆ ನಾನು ಜಾಸ್ತಿ ಏನೂ ಹೋಗಲ್ಲ. ಇವತ್ತಿನ ವಿಷಯ ಬಂದು UFO ಈ ಸಬ್ಜೆಕ್ಟ್ ಆಗಿದೆ. ಏನಿದು UFO ಅಂದರೆ ಅನ್ಫೆಮಿಲಿಯರ್ ಆಬ್ಜೆಕ್ಟ್ಸ್ ಅಥವಾ ಅನ್ಐಡೆಂಟಿಫೈಡ್ ಆಬ್ಜೆಕ್ಟ್ಸ್ ಅನ್ನುವಂಥ ಒಂದು ವರ್ಡ್ಗಳಿಗೆ ಒಂದು ಶಾರ್ಟ್ ನೇಮ್ UFO ಅನ್ನೋದು. ಏನಿದು ಅನ್ಫೆಮಿಲಿಯರ್ ಆಬ್ಜೆಕ್ಟ್ಸ್ ಅಂದರೆ ಮನುಷ್ಯನಿಗೆ ಕೆಲವು ವಿಚಾರಗಳು ಗೊತ್ತಿಲ್ಲ, ಅವುಗಳು ನಂಬೋದಕ್ಕೆ ಅಸಾಧ್ಯವಾಗಿದೆ, ಅದರ ಒಂದು ಅಸ್ತಿತ್ವ ಇದೆಯಾ ಇಲ್ವಾ ಅನ್ನುವಂತಹ ಒಂದು ನಂಬಿಕೆಗೆ ಯಾವುದೇ ರೀತಿಯಾದಂಥ ಪ್ರೂಫ್ ಇಲ್ಲದೆ ಇರುವಂಥ ಒಂದು ಅಂಶಗಳು. ಸೊ ಇದೆಲ್ಲ ಅನ್ಫೆಮಿಲಿಯರ್ ಆಬ್ಜೆಕ್ಟ್ಸು ಅಥವಾ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅನ್ನುವಂಥ ಒಂದು ಕ್ಯಾಟಗರಿನಲ್ಲಿ ಬರುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂದರೆ ಕೆಲವು ಸ್ಪೇಸ್ ಕ್ರಾಫ್ಟ್ ಆಗಿರ್ಬೋದು, ಸ್ಪೇಸ್ ಶಿಪ್ ಆಗಿರ್ಬೋದು, ಇವುಗಳೆಲ್ಲ ನಮಗೆ ಕೆಲವು ಗೊತ್ತಾಗಲ್ಲ ಅದು ಯಾವ ರೀತಿಯಲ್ಲಿದೆ. ಯಾಕೆಂದರೆ ನಮ್ಮ ಒಂದು ಫಿಸಿಕಲ್ ಆಸ್ಪೆಕ್ಟಲ್ಲಿ ನೋಡೋದಾದರೆ ಒಂದು ಫ್ಲೈಯಿಂಗ್ ಆಬ್ಜೆಕ್ಟ್ಸ್ಗೆ ಒಂದು ಕ್ಲಿಯರ್ ಆಗಿರುವಂಥ ಒಂದು ಏರೋಡೈನಾಮಿಕ್ಸು, ಒಂದು ಫಿಸಿಕ್ಸು, ಅದಾದಮೇಲೆ ಕೆಲವು ಅಂಶಗಳಿಂದ ಕೂಡಿದ್ರಿಂದ ಅವುಗಳು ಹಾರೋದಕ್ಕೆ ಸಾಧ್ಯವಾಗಿರುತ್ತೆ. ಬಟ್ ಕೆಲವು ವಿಚಾರಗಳು ಅವುಗಳನ್ನು ಮೀರಿ ಹಾರ್ತಾ ಇರುತ್ತೆ. ಅಂಥ ಒಂದು ವಿಚಾರಗಳೆಲ್ಲ ನಮಗೆ ಸ್ವಲ್ಪ ನಂಬೋದು ಕಷ್ಟ. ಸೊ ಅಂಥ ಒಂದು ಕ್ಯಾಟಗರಿ ಎಲ್ಲ ಬಂದು ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅನ್ನುವಂಥ ಒಂದು ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ಈ ಥರ. ಓಕೆ, ತುಂಬ ಮಾತಾಡ್ಬಿಟ್ಟೆ ಅನಿಸುತ್ತೆ. ಈಗ ಕಮಿಂಗ್ ಟು ದ ಪಾಯಿಂಟ್, ಏನು ಅಂದರೆ ಕೆಲವು ವಿಚಾರಗಳು ಮನುಷ್ಯನಿಗೆ ನಂಬೋದಕ್ಕೆ ಸ್ವಲ್ಪ ಕಷ್ಟ. ಏಕೆ ಅಂದರೆ ಮನುಷ್ಯನ ಒಂದು ನಂಬುವಂತಹ ಒಂದು ವಿಚಾರ ಹೇಗೆ ಅಂದರೆ ಅವನ ಒಂದು ಸೆನ್ಸಸ್ ಅಲ್ವಾ, ಕಣ್ಣು, ಕಿವಿ, ಪಂಚೇಂದ್ರಿಯಗಳು ಅಂತಾರಲ್ಲ. ಸೊ ಇವುಗಳ ಮೂಲಕ ಅವನು ನೋಡ್ತಾನೆ, ಅಬ್ಸರ್ವ್ ಮಾಡ್ತಾನೆ, ಅದಾದಮೇಲೆ ಅದನ್ನು ನಂಬ್ತಾನೆ. ಸೊ ಈ ಥರ ಒಂದು ವಿಚಾರ ಇರಬೇಕಾದ್ರೆ ಈಗ ರೀಸೆಂಟ್ ಡೇಸಲ್ಲಿ ಹೇಗಿದೆ ಅಂದರೆ ಮನುಷ್ಯ ಅವನ ಒಂದು ನಿಜವಾದಂತಹ ಒಂದು ನಂಬಿಕೆಯನ್ನು ಅವನು ಚೆಕ್ ಮಾಡದೆ ಬೇರೆ ಯಾರೊಬ್ಬರು ವ್ಯಕ್ತಿಗಳು ಹೇಳೋದ್ರಿಂದ ಅದನ್ನು ನೋಡಿ ಮೇ ಬಿ ಅದು ನಿಜ ಅಂತ ನಂಬಿಕೊಂಡು ಅವನು ಅದನ್ನೇ ನಂಬಿಕೊಂಡು ಅದೇ ನಿಜ ಅನ್ನೋವಂಥ ಒಂದು ವಾದ ಮಾಡುವಂಥ ಒಂದು ರೀತಿಯಲ್ಲಿ ಇರುವಂಥ ವ್ಯಕ್ತಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆಯೇನೋ ಅಂತ ನಾನು ಗಮನಿಸ್ತಾ ಇದ್ದೀನಿ. ಅದಾದಮೇಲೆ ಈ UFO ಅನ್ನುವಂಥ ಒಂದು ವಿಚಾರದ ಬಗ್ಗೆ ಅನೇಕ ರೀತಿಯಾದಂತಹ ಯೂಟ್ಯೂಬ್ನಲ್ಲಿ ಅನೇಕ ಜನ ಅನೇಕ ಟಾಪಿಕ್ಸ್ ಎಲ್ಲ ಮಾತಾಡಿದ್ದಾರೆ. ಸೊ ಇಲ್ಲಿ ನಾನು ಗಮನಿಸಿದಂತಹ ಅಂಶ ಏನು ಅಂದರೆ UFO ಅನ್ನುವಂಥ ಒಂದು ವಿಚಾರ ಬಂದು ಸುಮಾರು ವರ್ಷಗಳಿಂದ ಅವುಗಳ ಮೇಲೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕ್ಲಿಯರ್ ಆಗಿರುವಂಥ ಒಂದು ನ್ಯೂಸ್ ಬಂದು ರೀಸೆಂಟ್ ಡೇಸಲ್ಲಿದೆ, ಅದಕ್ಕಿಂತ ಮುಂಚೆ ಇರಲಿಲ್ಲ. ಸೊ ಆ ಥರ. ಅದಾದಮೇಲೆ ಯೂಟ್ಯೂಬಲ್ಲಿ ಮಾತಾಡ್ತಾ ಇರೋವಂಥ ಕೆಲವು ವ್ಯಕ್ತಿಗಳೆಲ್ಲ ಹೇಗೆ ಅಂದರೆ ಸತ್ಯ, ಅದಾದಮೇಲೆ ಅಲ್ಲಿ ಇದೆಯಾ ಇಲ್ವಾ ಅಥವಾ ಅಲ್ಲಿ ಕನ್ಫ್ಯೂಷನ್ನ ಏನು ಅಂತ ಒಂದು ಕ್ಲಿಯರ್ ಆಗಿ ಅವರು ಹೇಳೋದಕ್ಕೆ ಫೇಲ್ ಆಗ್ತಾ ಇದ್ದಾರೇನೋ ಅಂತ ನಾನು ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಏಕೆ ಅಂದರೆ ಕೆಲವರು ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅಂತಾರೆ. ಸೊ ಆ ಥರ. ಅದಾದಮೇಲೆ ಇನ್ನೊಂದೇನಾಗುತ್ತೆ ಅಂದರೆ ಕೆಲವು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಾರೆ. ಗ್ಯಾದರ್ ಮಾಡಿದ್ಮೇಲೆ ಅದನ್ನು ಕನ್ವೆ ಮಾಡುವಂಥ ಒಂದು ವಿಧಾನ ಇದೆಯಲ್ಲ, ಆ ವಿಧಾನದಲ್ಲಿ ಎಲ್ಲೋ ಫೇಲ್ ಆಗ್ತಾ ಇದ್ದಾರೇನೋ ಅನ್ನೋವಂಥ ಒಂದು ವಿಚಾರವನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಮೇ ಬಿ ನಾನು ಕೆಲವು ವಿಚಾರಗಳಲ್ಲಿ ಫೇಲ್ ಆಗ್ತಾ ಇರ್ಬೋದು. ಮೇ ಬಿ ಇದು ಹ್ಯೂಮನ್ ಟೆಂಡೆನ್ಸಿ ಅಲ್ಲ, ಎವ್ರಿ ಒನ್ ಈಸ್ ನಾಟ್ ಎ ಪರ್ಫೆಕ್ಟ್ ಗಾಯ್. ಓಕೆ, ಅದು ಎಲ್ಲಿ ತಿರ್ಗಾ ಅದು ಟಾಪಿಕ್ ಎಲ್ಲ ಡೈವರ್ಟ್ ಆಗೋಯ್ತು. ಓಕೆ, ಈಗ UFO ಅನ್ನುವಂಥ ಒಂದು ವಿಚಾರ ಬಂದಾಗ ಕೆಲವು ದಿನಗಳ ಹಿಂದೆ ನಾನು ಯೋಚನೆ ಮಾಡ್ತಾ ಇದ್ದೆ ಅನ್ನೋದಕ್ಕಿಂತ ಕೆಲವು ವಿಚಾರಗಳು ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಏನೋ ಅಂದರೆ ಈ ಪ್ರಪಂಚದಲ್ಲಿ ಒಂದು 40% ಆಫ್ ದ ಲ್ಯಾಂಡ್ ಮಾತ್ರನೇ ಇದೆ, ಇನ್ನು 60% ಆಫ್ ವಾಟರ್ ಇದೆ. ಈ 40% ಆಫ್ ದ ಲ್ಯಾಂಡ್ನಲ್ಲಿ ಇರುವಂತಹ ಇದೀವಲ್ವ ನಾವೆಲ್ಲ,
ನಮಗೆ ಎಷ್ಟೊಂದು ವಿಚಾರಗಳು ಈ ಭೂಮಿನಲ್ಲಿ ಏನೇನಿದೆ, ಏನೇನು ನಡೀತಾ ಇದೆ, ಏನೇನು ಆಗ್ತಾ ಇದೆ ಅನ್ನೋಂಥ ವಿಚಾರಗಳು ನಮಗೆ ಗೊತ್ತೇ ಇಲ್ಲ ಅಲ್ವಾ. ಈ ಸೋಷಿಯಲ್ ಮೀಡಿಯಾನಲ್ಲಿ, ಅದಾದಮೇಲೆ ಈ ನ್ಯೂಸ್ ಚಾನಲಲ್ಲಿ ಏನೇನು ತೋರಿಸ್ತಾರೋ ಅದನ್ನು ನಾವು ನೋಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ, ಅದ್ರ ಬಗ್ಗೆ ವಿಚಾರ ತಿಳ್ಕೊಳ್ತೀವಿ. ಅದಕ್ಕೆ ಅಲ್ಲಿಗೆ ಮುಕ್ತಾಯ ಆಗೋಯ್ತು ಅಷ್ಟೇ. ಅಂಟಿಲ್ ಆರ್ ಅನ್ಲೆಸ್ ನಾವು ಅಲ್ಲಿಗೆ ಹೋಗಿ ಏನಿದೆ ಏನಿಲ್ಲ ಅಂತ ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳೋವರೆಗೂ ನಮಗೇನು ಗೊತ್ತಾಗಲ್ಲ. ಅಲ್ಲಿ ಹೋಗಿ ನೋಡಿದ್ರೂ ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಬಿಲೀಫಿಗೆ ತಕ್ಕನಂಗೆ ನಮ್ಗೆ ಅರ್ಥ ಆಗುತ್ತೆ ಅಷ್ಟೇ. ಸೊ ಅಲ್ಲೂ ನಮಗೆ ಕೆಲವು ವಿಚಾರಗಳು ಅಂಡರ್ಸ್ಟ್ಯಾಂಡಿಂಗ್ ಸ್ಕೇಲಲ್ಲಿ ನಮಗೆ ಯಾವ ಕ್ಯಾಟಗರಿನಲ್ಲಿ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ, ಆ ಥರ. ಓಕೆ, ಸೊ ಈ ಥರ ಆಯಿತಾ. ಇನ್ನು ಓಕೆ, 40% ಆಫ್ ದ ಲ್ಯಾಂಡೇ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅದಾದಮೇಲೆ ಈ ಸೈಡ್ ಡೈರೆಕ್ಟಾಗಿ ಈ ಸೈಡ್ ಬಂದರೆ 60% ಆಫ್ ದ ವಾಟರ್ ಇದೆ. ಈ 60% ಆಫ್ ದ ವಾಟರಲ್ಲಿ ಏನಿದೆ ಅಂತ ನೋಡೋದಾದರೆ, ಸುಮ್ಮನೆ ನೋಡೋದಾದರೆ ಬರೀ ನೀರಿದೆ ಅಷ್ಟೇ. ಬಟ್ ಆ ಡಿ.ಪಿ ಹಿಡಿದು ಹೋಗಿ ನೋಡಿದಾಗ ಅಲ್ಲಿ ಅನೇಕ ರೀತಿಯಾದಂತಹ ಸ್ಪೀಶೀಸು ಅಲ್ಲಿ ಬದುಕ್ತಾ ಇದ್ದಾವೆ. ಅವುಗಳ ಒಂದು ಲೈಫ್ ಸ್ಟೈಲ್ ಹೇಗಿದೆ, ಅವುಗಳಿಗೆ ಎಲ್ಲಿಂದ ಒಂದು ಎನರ್ಜಿ, ಒಂದು ಸೋರ್ಸ್, ಒಂದು ಫುಡ್ ಎಲ್ಲಿಂದ ಸಿಗ್ತಾ ಇದೆ, ಅವುಗಳ ಒಂದು ರಿಕ್ರಿಯೇಷನ್ನು, ಅದಾದಮೇಲೆ ಅದು ಎಲ್ಲಿವರೆಗೂ ಅದು ಉನ್ನತಿ, ಒಂದು ಸಕ್ಸಸ್ ಫೇಸಲ್ಲಿದೆಯಾ ಅಥವಾ ಡಿಕ್ಲೈನಿಂಗ್ ಫೇಸಲ್ಲಿದೆಯಾ, ಅವುಗಳ ಬಗ್ಗೆ ಎಲ್ಲ ನಮಗೇನು ಗೊತ್ತಿಲ್ಲ ಅಲ್ವಾ, ಮೋಸ್ಟ್ ಆಫ್ ದ ಪೀಪಲ್ಸ್ಗೆ. ಯಾಕೆಂದರೆ ಇನ್ಫ್ಯಾಕ್ಟ್ ನಾವು ಅಷ್ಟೊಂದು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂದರೆ ಅದು ಸ್ವಲ್ಪ ಈಗ ಟೆಕ್ನಾಲಜಿ ಬಂದಿದ್ರೂ ಎಲ್ಲರ ಕೈಯಲ್ಲೂ ಆ್ಯಕ್ಸೆಸ್ ಮಾಡುವಂಥ ಒಂದು ಕ್ಯಾಟಗರಿನಲ್ಲಿಲ್ಲ. ಯಾಕೆಂದರೆ ಒಂದು ಡೀಪ್ ಓಷನ್ಗೆ ಹೋಗಬೇಕು ಅಂದರೆ we should have so many equipments which is compatible with water pressure and ಏನಂತಾರೆ, ಒಂದು ಅದೇನೆ ನೀರಿನ ಆಳಕ್ಕೆ ಇಳಿದಷ್ಟು ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಅಲ್ಲಿ ಕೆಲವು ವಿಚಾರಗಳಾಗುತ್ತೆ, ಅದು ನಮಗೆ ಒಬ್ಬ ನಾರ್ಮಲ್ ಹ್ಯೂಮನ್ಗೆ ಅರ್ಥ ಆಗಲ್ಲ. ಸೊ ಅವುಗಳನ್ನೆಲ್ಲ ದಾಟ್ಕೊಂಡು ಹೋಗಿ ತಿಳ್ಕೊಳ್ಬೇಕಾಗಿರುವಂಥ ಒಂದು ಅಂಶ ಅದು. ಅದು ಹಂಗೇನೆ ಡೈರೆಕ್ಟ್ ಆಪೋಸಿಟ್ಟು. ಈ ಆಕಾಶದ ಮೇಲೆ ಹೋಗಬೇಕು ಅಂದರೆ ನಾವು ಒಂದು ಸ್ಪೀಡನ್ನ ಮೇಂಟೈನ್ ಮಾಡಿ ಅದನ್ನು ಬ್ರೇಕ್ ಮಾಡ್ಕೊಂಡು ಹೋಗಬೇಕಲ್ಲ, ಆ ಥರ. ಸೊ ಅದೇ ರೀತಿ ನಾವು ನೀರಿಗೂ ಇಳಿಬೇಕಾಗುತ್ತೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಅನೇಕ ವಿಚಾರಗಳು ಗೊತ್ತಾಗುತ್ತೆ. ನಾನು ನೋಡಿದೆ, ಒಂದು ಡಾಕ್ಯುಮೆಂಟ್ರಿ ನೋಡಿದೆ, ಅದರಲ್ಲಿ ಎಷ್ಟೊಂದು ಥರ ಮೀನುಗಳು, ಎಷ್ಟೊಂದು ಥರ ಒಂದು ಫಿಶಸ್ ಅನ್ನೋದಕ್ಕಿಂತ ಏನದು ಸ್ಟಾರ್ ಫಿಶ್ ಇರ್ಬೋದು ಅಥವಾ ಕ್ರ್ಯಾಬ್ಸ್ ಇರ್ಬೋದು, ಅದಾದಮೇಲೆ ಜೆಲ್ಲಿ ಫಿಶ್ಶು, ಏನೇನೋ ಒಂಥರ ಇದೆಲ್ಲ ಇತ್ತು. ಇನ್ಫ್ಯಾಕ್ಟ್ ಅಲ್ಲಿರೋವಂಥ ಆ ಡೀಪ್ ಓಷನಲ್ಲಿ ಬಂದು ಅಷ್ಟು ಲೈಟ್ ಇರಲ್ಲ, ಅದಾದಮೇಲೆ ಅಷ್ಟೊಂದು ಇದಿರಲ್ಲ, ಏನು ಅಲೆಗಳ ಥರ ಎಲ್ಲ ಆಡ್ತಾ ಇರಲ್ಲ, ಅದು ತುಂಬ ಕಾಮಾಗಿರುತ್ತೆ. ಆ ಲ್ಯಾಂಡ್ ಬಂದು ನಿಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರಲ್ಲ, ಫ್ಲ್ಯಾಟ್ ಆಗಿರುತ್ತೆ. ಅದೇನಂತಾರೆ, ಈವನ್ ಆಗಿರೋವಂಥ ಒಂದು ಸ್ಪೇಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಎಷ್ಟೊಂದು ಥರ ಮೀನುಗಳೆಲ್ಲ ಲೈಟ್ ಎಮಿಟ್ ಮಾಡುತ್ತೆ. ಅದಾದಮೇಲೆ ಎಲೆಕ್ಟ್ರಿಕ್ ಎನರ್ಜಿನ ಹೊಂದ್ಕೊಂಡಿರೋವಂಥ ಸ್ಪೀಶೀಸು ತುಂಬ ಜಾಸ್ತಿ ಇದೆ. ಸೊ ಅವುಗಳನ್ನೆಲ್ಲ ನೋಡಿದಾಗ ಹೌದಲ್ವಾ, ತುಂಬ ವಿಚಾರಗಳಿದೆ, ನಮಗೆ ಇನ್ನೂ ಗೊತ್ತಿಲ್ಲ ಅಂತ ನನಗೆ ಗೊತ್ತಾಯಿತು. ನಮಗೆ ಅಂತಲ್ಲ, ಜನರಲ್ ಆಗಿ ನಾವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಲ್ಲ ಅಲ್ವಾ. ಅದೇ ರೀತಿ ಒಂದು ಡಾಕ್ಯುಮೆಂಟ್ರಿ ನೋಡ್ತಾ ಇದ್ದೆ, ದ ಏಲಿಯನ್ ಪರ್ಸ್ಪೆಕ್ಟಿವ್ ಅಂದ್ಬಿಟ್ಟು ಒಂದು ಡಾಕ್ಯುಮೆಂಟ್ರಿ ಯೂಟ್ಯೂಬಲ್ಲಿ. ಅಲ್ಲಿ ಅಲ್ಲಿ ನೋಡಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತು. ಏನು ಅಂದರೆ, ದೇ ಆರ್ ಟ್ರೈಯಿಂಗ್ ಅಬೌಟ್ ಏನು ಹೇಳೋದು, ದ ಏಲಿಯನ್ ಪರ್ಸ್ಪೆಕ್ಟಿವ್ ಅಂದ್ಬಿಟ್ಟು ಒಂದು ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿ ಒಳಗಡೆ UFO ಅನ್ನೋವಂಥ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ ಆ ಒಂದು ಕಾನ್ವರ್ಸೇಷನ್ನ, ಒಂದು ಟಾಪಿಕ್ನ. ಸೊ ಅಲ್ಲಿ ಯಾರ್ಯಾರು ಬಂದು ಮಾತಾಡಿದ್ದಾರೆ, ಅಲ್ಲಿ ಯಾವ ವ್ಯಕ್ತಿ ಬಂದು ಮಾತಾಡಿದ್ದಾರೆ ಅಂತ ನೋಡೋದಾದರೆ, ಅನೇಕ ರೀತಿ ಎಲ್ಲರೂ ಸೈಂಟಿಸ್ಟ್. ಇನ್ಫ್ಯಾಕ್ಟ್ ದೇ ಆರ್ ಸ್ಪೆಷಲೈಸ್ಡ್ ಸೈಂಟಿಸ್ಟ್. ಫಾರ್ ಎಕ್ಸಾಂಪಲ್ ಇವರಿರ್ಬೋದು, ಯಾರು ಜಾಪನೀಸ್ ಸೈಂಟಿಸ್ಟ್ ಬಂದ್ಬಿಟ್ಟು ಮಿಚಿಯೋ ಕಾಕು ಅಂದ್ಬಿಟ್ಟು, ಅವರೊಬ್ಬರು ಅನ್ನೋದು ಸ್ಪೇಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರೋವಂಥ ವ್ಯಕ್ತಿಗಳು. ಅದಾದಮೇಲೆ ನಾಸಾನಲ್ಲಿರೋವಂಥ ಕೆಲವು ಸೈಂಟಿಸ್ಟ್ ಮಾತಾಡಿದ್ದಾರೆ. ಅದಾದಮೇಲೆ CNES ಅಂದ್ಬಿಟ್ಟು, ನಾಸಾ ಥರನೇ CNES, ಅದು ಎಲ್ಲಿ ಆ ಜಾಗ ಬಂದು ಹೇಗೆ
ಬೆಲ್ಜಿಯಮ್ಮು, ಸ್ವಿಸ್ಸು, ಇಟಲಿ, ಫ್ರಾನ್ಸ್. ಹಾಂ, ಫ್ರಾನ್ಸ್ ದೇಶದವ್ರದ್ದು ಅದೊಂದು ಜಾಗ, ಅವ್ರದ್ದೊಂದು ಸ್ಪೇಸ್ ಅಕಾಡೆಮಿ ಎಲ್ಲ ಅವ್ರದ್ದೊಂದು ಇದು ನಮ್ಮ ಇಸ್ರೋ ಥರ. ಸೊ ಅಲ್ಲಿರೋರೆಲ್ಲ ತುಂಬ ಜನ ಮಾತಾಡಿದ್ದಾರೆ. ನೋಡೋಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ಫ್ಯಾಕ್ಟ್ ನಂಬೋದಕ್ಕೆ ಅರ್ಹವಾಗಿರುವಂಥ ಕಂಟೆಂಟ್ ಅಂತ ನನಗೆ ಅನ್ನಿಸ್ತು. ಏಕೆಂದರೆ ಸುಮ್ಮನೆ ಜನರಲ್ಲಾಗಿ ನಂತರ ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಮಾತಾಡ್ತಾರಲ್ಲ, ಅವರು ಹೇಳಿ ನಂಬೋದಕ್ಕೂ ಈ ಸೈಂಟಿಸ್ಟ್ ಹೇಳಿ ನಂಬೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಈ ಥರ ಓಕೆ, ಅದು ನೋಡಿದೆ. ಒಂದು 45 ಮಿನಿಟ್ಸು ಕಂಟೆಂಟು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅಲ್ಲಿ ನೋಡಬೇಕಾದ್ರೆ ಅವರು ಕೊಟ್ಟಿದ್ದ ಎಕ್ಸ್ಪ್ಲನೇಷನ್ನು ತುಂಬ ಸೈಂಟಿಫಿಕ್ಕಾಗಿ ನನಗೆ ಪ್ರೂವೇಬಲ್ ಆಗಿ ಇತ್ತು, ನಂಬೋ ಥರ ಇತ್ತು. ಏನು ಹೇಳ್ತಾರೆ ಅಂದರೆ, ನಾನು ಸಿಂಪಲಾಗಿ ಹೇಳ್ತೀನಿ. ಈ UFO ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದು ಮನುಷ್ಯನಿಗೆ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರೂಫ್ ಇಲ್ಲ, ಅದು ಯಾವುದೇ ರೀತಿಯಾದಂಥ ಒಂದು ಚಿಹ್ನೆನೋ ಅಥವಾ ಏನೋ ಒಂದು ಬಿಟ್ಬಿಟ್ಟು ಹೋಗಿಲ್ಲ. ಆದ್ದರಿಂದ ಸ್ವಲ್ಪ ನಂಬೋದು ಸ್ವಲ್ಪ ಕಷ್ಟ. ಬಟ್ ಕೆಲವು ಪಾರ್ಟ್ ಆಫ್ ಈ ಅರ್ಥಲ್ಲಿ ಕೆಲವು ಜನರು ನೋಡಿದ್ದಾರೆ, ಕೆಲವು ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ, ಕೆಲವು ಮಾರ್ಕ್ ಎಲ್ಲ ಬಿಟ್ಟು ಹೋಗಿದೆ ಅಂತೆಲ್ಲ ಕೆಲವರು ತುಂಬ ವರ್ಷಗಳಿಂದ ಅವುಗಳ ಬಗ್ಗೆ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನು ತಿಳ್ಕೊಂಡು ಅಂಥ ವ್ಯಕ್ತಿಗಳಿಗೂ ಸ್ವಲ್ಪ ಓಕೆ, ಈ ಥರ ಎಲ್ಲ ನಡೀತಾ ಇದೆ, ಹಿಂಗೆಲ್ಲ ಇದೆ ಅಂತ ಒಂದು ನಾಲೆಡ್ಜ್ ಇದೆ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಂಬಿಕೆ ಇರಲಿಲ್ಲ. ಆದರೆ ಇನ್ಫ್ಯಾಕ್ಟ್ ರೀಸೆಂಟ್ ಡೇಸ್ ಅಲ್ಲ, ಅದು ಯಾವಾಗ ನಡೆದಿದೆ ಅಂತ ಗೊತ್ತಿಲ್ಲ, ಅಮೇರಿಕನ್ ನೇವಿ ಬೇಸ್ ಅವರು ಬಂದು UFO ಬಂದು ರಿಯಲ್ ಆಗಿದೆ ಅಂತ ಕನ್ಫರ್ಮ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ನೋಡಿದಾಗ ಓಕೆ, ಇನ್ಫ್ಯಾಕ್ಟ್ ಅವರು ಕೆಲವು ಒಂದು ಫೋಟೋ ತೊಗೊಂಡಿದ್ದಾರೆ, ಅದಾದಮೇಲೆ ಅವುಗಳ ಒಂದು ರೆಕಾರ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಚಿಕ್ಕ ಒಂದು ಫಾರ್ಮ್ ಆಫ್ ಇದರಲ್ಲಿ ಅದು ರೆಕಾರ್ಡು ಆಗಿದೆ. ಸೊ ಈ ಥರ US ನೇವಿ ಅವರು ಕಂಡುಹಿಡಿದಿರೋ ಅಂಥ ಒಂದಿದು. ಅದು ಹೇಗೆ ಅಂದರೆ, ನಾನು ಈ ಥರ ಹೇಳಕ್ಕೆ ಬರ್ತೀನಿ. ಓಕೆ, ಏಲಿಯನ್ ಪರ್ಸ್ಪೆಕ್ಟಿವಲ್ಲಿ ಆ ಡಾಕ್ಯುಮೆಂಟ್ರಿನಲ್ಲಿ ಏನು ಹೇಳಕ್ಕೆ ಬರ್ತಾರೆ ಅಂದರೆ, ಓಕೆ, ಈ UFO ಅನ್ನೋದು ಬಂದಿದೆ, ಅದು ಎಲ್ಲಿಂದ ಬರ್ತಾ ಇದೆ ಅನ್ನುವಂಥ ಮೊದಲನೇ ಪ್ರಶ್ನೆಯಿಂದ ಆರಂಭಿಸ್ತಾರೆ. ಸೊ ಅದಕ್ಕೆ ತಕ್ಕಂಗೆ ಓಕೆ, ನಾಸಾ ಅವರು ಕೆಲವು ಪಾಸ್ಟ್ ಹಿಸ್ಟ್ರಿನಲ್ಲಿ ಅನೇಕ ರೀತಿಯಾದಂಥ ರಾಕೆಟ್ ಎಲ್ಲ ಲಾಂಚ್ ಮಾಡಿದ್ದಾರೆ. ರಾಕೆಟ್ ಲಾಂಚ್ ಮಾಡಿದ್ಮೇಲೆ ನಮ್ಮ ಭೂಮಿ ಥರನೇ ಬೇರೆ ಸ್ಪೇಸಲ್ಲಿರುವಂತಹ ಬೇರೆ ಗ್ರಹಗಳ ಯಾವುದಾದ್ರು ಒಂದು ವಾಸವಾಗಿ ಇರೋದಕ್ಕೆ ಯೋಗ್ಯವಾಗಿರುವಂಥದ್ದು ಯಾವುದಾದ್ರು ಇದೆಯಾ ಅನ್ನುವಂತಹ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. ಅದು ರಿಸಲ್ಟ್ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಒಂದು ಮಾಡುವಂಥ ಸಂದರ್ಭದಲ್ಲಿ ಅವರು ಕೆಲವು ಆಸ್ಪೆಕ್ಟಿನ ಮೂಲಕ ಅವರು ನೋಡಿದ್ದಾರೆ. ಈಗ ಒಂದು ನಮ್ಮ ಭೂಮಿ ಥರನೇ ಬದುಕೋದಕ್ಕೆ ಯೋಗ್ಯವಾಗಿರುವಂಥ ಗ್ರಹ ಇರಬೇಕು ಅಂದರೆ ಅದೊಂದು ಸೋಲಾರ್ ಸಿಸ್ಟಮ್ ಇದ್ದರೆ ಅದನ್ನು ಕಂಡುಹಿಡಿಬೋದು ಅಂದ್ಬಿಟ್ಟು ನಮ್ಮ ಸೂರ್ಯನ ಥರನೇ ಇರುವಂತಹ ಬೇರೆ ಇನ್ನೊಂದು ಸ್ಟಾರ್ ಪ್ಲ್ಯಾನೆಟನ್ನು ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಮಾಡಿ ನೋಡಿದಾಗ ಒಂದು ಸ್ಟಾರ್ ಪ್ಲ್ಯಾನೆಟ್ ಸಿಕ್ಕಿದೆ. ಆ ಸ್ಟಾರ್ ಪ್ಲ್ಯಾನೆಟ್ ಸಿಕ್ಕಿದಾಗ ಅದು ನಮ್ಮ ಸೂರ್ಯನ ಥರ ಅಲ್ಲದೆ ಸ್ವಲ್ಪ ಚೇಂಜ್ ಆಗಿದೆ. ಅದೇನೋ ಇನ್ಫ್ರಾರೆಡ್ ರೇಡಿಯೇಷನ್ನ ಎಮಿಟ್ ಮಾಡೋ ಅಂತಹ ಒಂದು ಸ್ಟಾರ್ ಅದೊಂದು ಸೂರ್ಯ ಆಗಿದೆ. ನಮ್ಮದು ಸೂರ್ಯ ಬಂದು ಅಲ್ಟ್ರಾ ವಯೋಲೆಟ್ ರೇಡಿಯೇಷನ್ ತಾನೇ ಎಮಿಟ್ ಮಾಡುತ್ತೆ. ಗೊತ್ತಿಲ್ಲ, ಸಾರಿ, ಇರ್ಬೋದೇನೋ. ಸೊ ಆ ಥರ ಅದಾದಮೇಲೆ ಅವರು ಇನ್ನೊಂದು ಆಸ್ಪೆಕ್ಟಲ್ಲಿ ಯೋಚನೆ ಮಾಡಿ ನೋಡಿದ್ದಾರೆ. ಆ ಸೂರ್ಯ ಬಂದು ಒಂದು ರೇಡಿಯೇಷನ್ನ ಎಮಿಟ್ ಮಾಡ್ತಾ ಇದೆ ಅಲ್ವಾ. ನಮ್ಮ ಭೂಮಿನಲ್ಲಿ ಇರುವಂತಹ ಸಸ್ಯಗಳು ಬಂದು ಸೂರ್ಯನಿಂದ ಬರುವಂತಹ ಒಂದು ಆ ಲೈಟನ್ನು ತಗೊಂಡು ಫೋಟೋಸಿಂಥಸಿಸ್ ಮಾಡಿ ಒಂದು ಆಹಾರವನ್ನು ಅವುಗಳು ರೆಡಿ ಮಾಡ್ತಾ ಇದ್ದಾವೆ. ಅದೇ ರೀತಿ
ನಮ್ಮ ಸೂರ್ಯನ ಥರನೇ ಬೇರೆ ಇನ್ನೊಂದು ಸೂರ್ಯ ಬಂದು ಅದೇ ರೀತಿಯಾದಂತಹ ರೇಡಿಯೇಷನ್ನ ಬಿಡ್ತಾ ಇತ್ತು ಅಂದರೆ ಅದೇ ರೀತಿಯಾದಂತಹ ಒಂದು ಫೋಟೋಸಿಂಥಸಿಸ್ ಆಗುವಂತಹ ಒಂದು ವಿಚಾರ ಇದ್ದರೆ ಅದು ಒಂದು ಬದುಕೋದಕ್ಕೆ ಯೋಗ್ಯವಾಗಿರುವಂಥ ಒಂದು ಗ್ರಹ ಆಗಿರ್ಬೋದೇನೋ ಅನ್ನುವಂಥ ಒಂದು ಆಸ್ಪೆಕ್ಟಲ್ಲಿ ನೋಡಿದ್ದಾರೆ. ಯಾಕೆಂದರೆ ನಾವು ಸೂರ್ಯ ಅದೊಂದು ರೇಡಿಯೇಷನ್ ಎಮಿಟ್ ಮಾಡ್ತಾ ಇರೋವಂಥ ಗ್ರಹ ಆಗಿದ್ದರೆ ನಾವು ಅಲ್ಲಿವರೆಗೂ ಒಳಗಡೆ ಹೋಗಿ ನೋಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆ ರೇಡಿಯೇಷನ್ನ ನಾವು ಗ್ರಾಸ್ ಮಾಡಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅದು ಸುತ್ತಮುತ್ತ ಇರುವಂಥ ಗ್ರಹಗಳು ಯಾವ ರೀತಿಯಲ್ಲಿ ಇದು ಮಾಡ್ಬೋದು ಅನ್ನೋವಂಥ ಒಂದು ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ ಎ ಡೌಟ್. ಒಂದು ಡೌಟಿಂದ ಒಂದು ಕ್ಯೂರಿಯಾಸಿಟಿಯಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಕೆಲವು ಅಡ್ವಾನ್ಸ್ಮೆಂಟ್ ಕೆಲವು ಪ್ರೂಫ್ ಸಿಕ್ಕಿದ ಮೇಲೆ ಅವುಗಳ ಬಗ್ಗೆ ಒಂದು ಡೀಪ್ ಐಡಿಯಾ ಡೀಪ್ ನಾಲೆಡ್ಜ್ ಸಿಗುತ್ತೆ. ಸೊ ಈ ಥರ ಆ ಥರ ಎಲ್ಲ ನೋಡಿದ್ದಾರೆ. ಓಕೆ, ಮೇ ಬಿ ಅಲ್ಲಿ ಏನಾದರೂ ವಾಸವಾಗಿರೋದಕ್ಕೆ ಯೋಗ್ಯವಾಗಿರೋಂಥ ಒಂದು ಗ್ರಹ ಇದ್ದರೆ ಮೇ ಬಿ ಅಲ್ಲಿಂದ ಬರ್ತಾ ಇರ್ಬೋದೇನೋ ಅನ್ನೋವಂಥ ಒಂದು ಡೌಟು. ಅದಾದಮೇಲೆ ಸೆಕೆಂಡ್ರಿ ಇದು ಆ ಡಾಕ್ಯುಮೆಂಟಲ್ಲಿ ಏನಾಗುತ್ತೆ ಅಂದರೆ ಕೆಲವು ಜನರು ಕೆಲವು UFO ನೋಡಿರುವಂತಹ ಕೆಲವು ವಿಚಾರಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಒಬ್ಬರು ಹೇಳ್ತಾರೆ, ಅವ್ರು ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ, ನನಗೆ ಕರೆಕ್ಟಾಗಿ ನಾನು ಅಬ್ಸರ್ವ್ ಮಾಡಿಲ್ಲ. ಸೊ ಅವರೇನೋ ಒಂದು ನೈಟ್ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಒಂದು ಕಾಡಲ್ಲಲ್ಲ ಒಂದು ಪ್ಲೇಸಲ್ಲಿ ಯಾವುದೋ ಒಂದು ಸ್ಪೇಸ್ ಶಿಪ್ ಬಂದು ಇಳಿದಾಗ ಇವರು ಅಲ್ಲಿ ಏನೋ ಒಂದು ಬ್ರೈಟ್ ಆಗಿ ಒಂದು ಲೈಟ್ ಎಲ್ಲ ಎಮಿಟ್ ಆಗಿದೆ. ಸೊ ಅವಾಗ ಇವರು ಹೋಗಿದ್ದಾರೆ, ಇವ್ರ ಜೊತೆ ಒಂದು 2-3 ಹೋಗಿದ್ದಾರೆ. ಹೋಗಿ ನೋಡಬೇಕಾದ್ರೆ ಎಲ್ಲರೂ ಒಂದು 20-25 ಮೀಟರ್ಸ್ 30 ಮೀಟರ್ಸ್ ಗ್ಯಾಪಲ್ಲಿ ಹೋಗಿದ್ದಾರೆ. ಸೊ ಮೊದಲನೇ ವ್ಯಕ್ತಿ ಇವರು ಹೋಗಿದ್ದಾರೆ. ಹೋಗಿ ನೋಡಿದಾಗ ಅಲ್ಲಿ ಒಂದು ಸ್ಪೇಸ್ ಶಿಪ್ ಥರ ಇದೆ. ಅದು ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದರ ಒಂದು ಶೇಪ್ ಇರ್ಬೋದು, ಅದರ ಒಂದು ಸ್ಟೈಲ್ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿದೆ. ಅದಾದಮೇಲೆ ಒಂದು ಸ್ಪೇಸ್ ಶಿಪ್ ಕೂತ್ಕೊಳ್ಬೇಕು ಅಂದರೆ ಅದಕ್ಕೇನೋ ಒಂದು ಸ್ಟ್ಯಾಂಡ್ ಬೇಕಲ್ವಾ. ಇದರಲ್ಲಿ ಸ್ಟ್ಯಾಂಡು ಇಲ್ಲ, ಏನೂ ಇಲ್ಲ. ಅದಾದಮೇಲೆ ಅವುಗಳನ್ನ ಮೂವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ಟೆಕ್ಸ್ಚರ್ನ ಫೀಲ್ ಮಾಡಿದ್ದಾರೆ, ಮುಟ್ಟೆಲ್ಲ ನೋಡಿದಾರಂತೆ. ಅದಾದಮೇಲೆ ಅದೇನೋ ಒಂದು ಮೆಸೇಜ್ ಏನೋ ಕಮ್ಯುನಿಕೇಟ್ ಮಾಡೋದಕ್ಕೆ ಏನೋ ಒಂದು ಸ್ಕ್ವೇರು, ರೆಕ್ಟ್ಯಾಂಗಲ್ಲು, ಆಮೇಲೆ ಬಾಕ್ಸು, ಆಮೇಲೆ ಟ್ರಯಾಂಗಲ್, ಏನೇನೋ ಒಂದು ಟ್ರಯಾಂಗಲ್, ಈ ಥರ ಏನೋ ಒಂದು ಸಿಂಬಲ್ಗಳ ಮೂಲಕ ಏನೋ ಒಂದು ತೋರಿಸಿದೆ. ಇವ್ರಿಗೇನೋ ಅರ್ಥ ಆಗಿಲ್ಲ. ಅದಾದಮೇಲೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದು ಮೂವ್ ಆನ್ ಆಗಿ ಹೊರಟೋಗಿದೆ. ಬಟ್ ಅಲ್ಲಿ ಆ ವ್ಯಕ್ತಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಅದು ಮೇಲೆ ಅಪ್ಲಿಫ್ಟ್ ಆಗುತ್ತಲ್ಲ ಒಂದು ಸ್ಪೇಸ್ ಶಿಪ್ಪು, ಆವಾಗ ಏನಾಗಿದೆ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸೌಂಡ್ ಇಲ್ಲ ಅಂತೆ, ಯಾವುದೇ ರೀತಿಯಾದಂಥ ಒಂದು ಪ್ರೆಷರ್ ಇಲ್ಲ ಅಂತೆ, ಏನಿಲ್ಲ. ಆರಾಮಾಗಿ ಏನೋ ಒಂದು ಗಾಳಿನಲ್ಲಿ ಬಲೂನ್ ಹೋದಾಗೆ ನಿಂತ್ಕೊಂಡು ಹಾಗೆ ಹೊರಟೋಗಿದೆ ಅಂತ ಹೇಳ್ತಾರೆ. ಸೊ ಈ ಥರ ಅದನ್ನೆಲ್ಲ ನೋಡಿದಾಗ ಅದು ಸ್ವಲ್ಪ ನಂಬೋದಕ್ಕಾಗಲ್ಲ. ಯಾಕೆಂದರೆ ಯಾವುದೇ ಒಂದು ಎಲಿಮೆಂಟು ಆರಬೇಕು ಅಂದರೆ ವೆಯ್ಟ್ ಇರೋವಂಥದ್ದು, ಅದಕ್ಕೆ ಒಂದು ಗ್ರಾವಿಟೇಷನ್ ಇರುತ್ತೆ. ಆ ಗ್ರಾವಿಟೇಷನ್ನ ಪುಲ್ ಮಾಡೋದಕ್ಕೆ ಒಂದು ಫೋರ್ಸ್ ಬೇಕು. ಅದಾದಮೇಲೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಒಂದು ಎನರ್ಜಿ ಬೇಕು. ಈ ಥರ ಎಲ್ಲ ಏನೇನೋ ಇದೆ ಅಲ್ವಾ. ಸೊ ಇವಾಗಗಳನ್ನೆಲ್ಲ ನಂಬೋದಕ್ಕೆ ಆಗಲ್ಲ, ಆ ಥರ ಇದೆ. ಸೊ ಅದರಿಂದ ಅನ್ಫೆಮಿಲಿಯರ್ ಆಬ್ಜೆಕ್ಟ್ಸ್ ಅನ್ನೋಂಥ ಒಂದು ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ಈ ಥರ ಆ ವ್ಯಕ್ತಿ ಒಂದು ಬುಕ್ಕೆಲ್ಲ ಬರೆದಿದ್ದಾರೆ. ಸೊ ಈ ಥರ ಅದಾದ ನಂತರ ಮೂರನೇದು ಬಂದು ದ ಏಲಿಯನ್ ಪರ್ಸ್ಪೆಕ್ಟಿವ್. ಆ ಡಾಕ್ಯುಮೆಂಟ್ರಿನಲ್ಲಿ ಸ್ಟಾರ್ಟಿಂಗಲ್ಲಿ ಒಬ್ಬರು ವ್ಯಕ್ತಿ ಬಂದು ಕುತ್ಕೊಂಡು ಮಾತಾಡ್ತಾರೆ. ಅವರು ಒಂದು ಬಾಕ್ಸ್ ಕ್ಯಾರಿ ಮಾಡಿರ್ತಾರೆ. ಆ ಬಾಕ್ಸಲ್ಲಿ ಏನಿದೆ ಕಂಟೆಂಟು ಅಂತ ನೋಡೋದಕ್ಕೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತಾರೆ. ಲಾಸ್ಟಲ್ಲಿ ತೋರಿಸಿದ್ರೆ 3 ಮೆಟಲ್ ಪೀಸಸ್ ಇರುತ್ತೆ. ಅದು ಡಿಫ್ರೆಂಟ್ ಟೈಪ್ ಆಫ್ ಶೇಪಲ್ಲಿರುತ್ತೆ. ಸೊ ಅದನ್ನು ನಮ್ಮ ಇಂಡಿಯನ್ ಇರ್ಬೋದು ಆ ವ್ಯಕ್ತಿ ಬಂದು ಅವರು ಅದ್ರ ಬಗ್ಗೆ ಸುಮ್ಮನೆ ಒಂದು ಬೇಸಿಕ್ಕಾಗಿ ಒಂದು ರಿವ್ಯೂ ಕೊಟ್ಟಿದ್ದಾರೆ. ರಿವ್ಯೂ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ ಹೇಳಿದ್ದಾರೆ ಏನಿರ್ಬೋದು ಅಂತ. ಅವರು ಹೇಳಿದ್ದು ವಿಚಾರ ಹೇಗಿತ್ತು ಅಂದರೆ, ಆ ಮೆಟಲ್ ಐಟಮ್ ಬಂದು ಇವಾಗ ನಮ್ಮದು ಅರ್ಥಲ್ಲಿ ಸಿಕ್ಕುವಂಥ ಮೆಟಲ್ ಐಟಮ್ ಏನಿದೆ, ಒಂದು ಐರನ್ ಆಗಿರ್ಬೋದು, ಒಂದು ಮೆಗ್ನೀಷಿಯನ್ ಆಗಿರ್ಬೋದು, ಅಥವಾ ಏನೋ ಒಂದು ಗೋಲ್ಡೇ ಆಗಿರ್ಬೋದು, ಅವಕ್ಕೆ ಒಂದು ಕಾಂಪೌಂಡ್ ಎಲಿಮೆಂಟ್ ಎಲ್ಲ ಇರುತ್ತೆ ಅಲ್ವಾ. ಅವುಗಳೆಲ್ಲ ಕೂಡಿ ಅವುಗಳೆಲ್ಲ ಮಾಡಿ ಅದಾದಮೇಲೆ ಅದೊಂದು ಪ್ರಾಪರಾಗಿ ಒಂದು ಎಲಿಮೆಂಟ್ ಆಗುತ್ತೆ, ಒಂದು ಮೆಟಲ್ ಆಗುತ್ತೆ.
ಬಟ್ ಅವರು ಕೊಟ್ಟಂಥ ಅವ್ರದ್ದು ಕೊಟ್ಟಂಥ ಸ್ಟೇಟ್ಮೆಂಟ್ ಬಂದು ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಯಾಕೆಂದರೆ ಒಂದು ಕಾರ್ಬನ್ ಎಲಿಮೆಂಟ್ ಇಲ್ಲ, ಕಾರ್ಬನ್ ಎಲಿಮೆಂಟ್ ಅಲ್ಲ, ಬೇರೆ ಏನೋ ಒಂದು ಎಲಿಮೆಂಟ್ ಇಲ್ಲದೇ ಅದೊಂದು ಮೆಟಲ್ ಫಾರ್ಮ್ ಆಗಿದೆ, ಅದೊಂದು ಬೇರೆ ಥರ ಹೇಳಿದ್ರು. ನಮಗೆ ಕೆಮಿಸ್ಟ್ರಿ ಸ್ವಲ್ಪ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಅದು ನೋಡಿದಾಗ ಹೌದಲ್ವಾ, ಹಂಗಿದ್ರೆ ನಮ್ಮ ಭೂಮಿನಲ್ಲಿ ಇಲ್ಲದೆ ಇರುವಂತಹ ಒಂದು ಫಾರಿನ್ ವಸ್ತು ಬಂದು ಇಲ್ಲಿದೆ ಅಂತ ಗೊತ್ತಾಯಿತು. ಸೊ ಆ ಥರ. ಸೊ ಅದನ್ನೆಲ್ಲ ನೋಡಿದಾಗ ಅವರು ಕೊನೆಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಮೇ ಬಿ ಅದು ಒಂದು ಕರೆಕ್ಟಾಗಿ ಸಾಬೀತಾಯಿತು ಅಂದರೆ ಅದು ಬಂದು ಒಂದು ನ್ಯಾಷನಲ್ ಟ್ರೆಷರ್ ಆಗಿ ಅದನ್ನು ಇಟ್ಕೊಳ್ಳುವಂಥ ಅಂಶಗಳ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಈ ಥರ. ಸೊ ಇದೆಲ್ಲ ನೋಡಿದಾಗ ಕೆಲವು ಸೈಂಟಿಸ್ಟ್ ಅವರುಗಳು, ಅದಾದಮೇಲೆ US ಮಿಲಿಟ್ರಿ ಬೇಸ್ ಯಾಕೆ ಇದನ್ನೇ ಹೇಳ್ತಾ ಇದ್ದೀನಿ, US ನೇವಿ ಅವರು ಕೊಟ್ಟಿರೋವಂತಹ ಒಂದು ವಿಚಾರ, ಅದಾದಮೇಲೆ ಈ ಮೆಟಲ್ಲು ಇದೆಲ್ಲ ನೋಡಿದಾಗ ಓಕೆ, UFO ಅನ್ನುವಂಥ ಒಂದು ಆಬ್ಜೆಕ್ಟು ಭೂಮಿನಲ್ಲೆಲ್ಲ ಅವುಗಳ ಅಸ್ತಿತ್ವ ಇದೆ ಅನ್ನುವಂತಹ ಒಂದು ವಿಚಾರ ಗಮನಕ್ಕೆ ಬರುತ್ತೆ. ಸೊ ಇದೇ ಇವತ್ತಿನ ಒಂದು ಕಂಟೆಂಟ್. ಸೊ ನಿಮಗೆ ಅವುಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋವಂಥ ಒಂದು ಕ್ಯೂರಿಯಾಸಿಟಿ ಇದ್ದರೆ, ನೀವು ನನ್ನ ಒಂದು ಜನರಲ್ ಅಡ್ವೈಸು, ನೀವು ಯಾವುದೇ ರೀತಿಯಾದಂಥ ಈ ಯೂಟ್ಯೂಬರ್ಸ್ನ ನೋಡೋದ್ರ ಬದಲು ನೀವು ಡಾಕ್ಯುಮೆಂಟ್ರೀಸ್ ನೋಡೋದ್ರಿಂದ ನಿಮಗೆ ಕ್ಲಿಯರ್ ಆಗಿರುವಂತಹ ಒಂದು ರಾ ಡೇಟಾ ಸಿಗುತ್ತೆ ಅನ್ನೋವಂಥ ಒಂದು ಅಭಿಪ್ರಾಯ ನಂದು ಅಷ್ಟೇ. ಯಾಕೆ ಅಂದರೆ ಡಾಕ್ಯುಮೆಂಟ್ರಿ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಡಾಕ್ಯುಮೆಂಟ್ರಿಗೂ ಒಂದು ಕಂಟೆಂಟ್ಗೂ ತುಂಬ ವ್ಯತ್ಯಾಸ ಇದೆ. ಕಂಟೆಂಟ್ ಮಾಡಬೇಕಾಗಿರೋವಂಥ ವ್ಯಕ್ತಿ ಬಂದು ಅವನು ಆ ವಿಚಾರಗಳನ್ನ ಹೇಳಿದ್ರೆ ಸಾಕು ಅಂತಿರ್ತಾನೆ. ಬಟ್ ಡಾಕ್ಯುಮೆಂಟ್ರಿ ಮಾಡುವಂಥ ವ್ಯಕ್ತಿಗಳು ಆ ಒಂದು ವಸ್ತುವಿಗೆ, ಆ ಒಂದು ಕಂಟೆಂಟಿಗೆ ಒಂದು ಜಸ್ಟಿಫಿಕೇಷನ್ ಜೊತೆಗೆ ಅವುಗಳ ಜೊತೆ ಏನಂತಾರೆ, ಇಂಗ್ಲೀಷ್ ಬೇರೆ ಅಷ್ಟೊಂದು ಕಷ್ಟ ಆಗ್ತಾಯಿದೆ, ಒಂದು ಜಸ್ಟಿಫಿಕೇಷನ್ನು, ಅದಾದಮೇಲೆ ಸತ್ಯಾಸತ್ಯತೆ, ಅವುಗಳ ಬಗ್ಗೆ ಎಲ್ಲ ಕರೆಕ್ಟಾಗಿ ಪ್ರಾಪರಾಗಿ ವಿಮರ್ಶೆ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದರಿಂದ ಐ ಪ್ರಿಫರ್ ಮೋರ್ ದ್ಯಾನ್ ಯೂಟ್ಯೂಬರ್ಸ್ಗಿಂತ ನನ್ನ ಇದು ಡಾಕ್ಯುಮೆಂಟ್ರಿನ ನಾನು ಪ್ರಿಫರ್ ಮಾಡ್ತೀನಿ. ನಿಮಗೂ ಆ ರೀತಿಯಾದಂಥ ಕೆಲವು ಡೀಪಾಗಿ ಕೆಲವು ಇನ್ಫಾರ್ಮೇಷನ್ ಎಲ್ಲ ಸಿಗಬೇಕು ಅಂದರೆ ನೀವು ಡಾಕ್ಯುಮೆಂಟ್ರಿನ ನೋಡೋದ್ರಿಂದ ನಿಮಗೆ ಕೆಲವು ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಅಷ್ಟೇ. ಇಷ್ಟೇ ಇವತ್ತಿನ ಕಂಟೆಂಟು. ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ.